ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಶನಿವಾರದ ವಿಡಿಯೋನೇ. ನಾವೇನು ಮ್ಯಾಂಗೋ ಮೇಳಕ್ಕೆ ಹೋಗಿದ್ವಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವೀಗ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಇದಿರೋದು ಶಾಮನೂರಲ್ಲಿ, ದಾವಣಗೆರೆನೇ ಇರುವಂಥ ಶಾಮನೂರು ಆಂಜನೇಯ ಸ್ವಾಮಿ ಅಂತ ಕರೀತಾರೆ. ತುಂಬ ಫೇಮಸ್ಸು, ತುಂಬ ಪವರ್ಫುಲ್. ಫಸ್ಟ್ ಟೈಮ್ ನಾನು ಬಂದಿದ್ದು. ನಿಜವಾಗ್ಲೂ ತುಂಬ ಜನ ಹೇಳ್ತಾಯಿದ್ರು ಈ ಪ್ಲೇಸ್ ಬಗ್ಗೆ. ಇವತ್ತು ಆ ಟೈಮ್ ಕೂಡಿ ಬಂತು ನಮಗೆ ಆಂಜನೇಯನ ದರ್ಶನ ಮಾಡೋದಕ್ಕೆ. ಹಾಗಾಗಿ ಇಲ್ಲಿಗೆ ಬಂದ್ವಿ. ನೋಡಿದರೆ ಸಖತ್ ಖುಷಿಯಾಯಿತು ಈ ಪ್ಲೇಸು. ನಾವು ದೇವಸ್ಥಾನದ ಹತ್ರ ಬರ್ತಾನೆ ನಮಗೊಂದು ರೀತಿ ಪಾಸಿಟಿವಿಟಿ ಅನ್ನೋದು ನಮ್ಗೆ ಫೀಲ್ ಆಗ್ತಾಯಿತ್ತು. ಪಾಸಿಟಿವ್ ಎನರ್ಜಿ ಅಂತ ನಾವು ಏನು ಅಂತೀವೋ ಅದು ಇಲ್ಲಿ ಫೀಲ್ ಆಗ್ತಾಯಿತ್ತು. ತುಂಬಾ ಖುಷಿ ಆಯಿತು ಈ ಪ್ಲೇಸಿಗೆ ಬಂದಿದ್ದು. ನಮ್ಮೂರ ಹತ್ರ ಇದ್ರೂ ಈ ಏನಿದೆ ಮೇನ್ ಎಂಟ್ರೆನ್ಸಲ್ಲಿ ಬಂದರೂ ನಾವು ಈ ದೇವಸ್ಥಾನದ ಹತ್ರ ಹೋಗ್ತಾ ಇರಲಿಲ್ಲ. ಈ ದೇವಸ್ಥಾನ ನಾವು ಎಂಟ್ರೆನ್ಸ್ ಏನಿದೆ ಇಲ್ಲಿ ಒಂದು ಬೈಪಾಸ್ ಬರುತ್ತೆ, ಬೈಪಾಸ್ ಹತ್ರ ಬರ್ತಾಯಿದ್ವಿ. ಬೈಪಾಸಿಂದ ಒಳಗಡೆಯಿಂದ ಪಾಸ್ ಆದರೆ ನಮಗೆ ಫಸ್ಟಲ್ಲಿ ಬರೋದು ಈ ದೇವಸ್ಥಾನ. ನಾವು ಅಲ್ಲಿ ಬರ್ತಾನೆ ಇರಲಿಲ್ಲ, ಬೈಪಾಸ್ ಹತ್ರ ಬರ್ತಾಯಿದ್ವಿ, ಅಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತಾಯಿದ್ವಿ. ಬಟ್ ಇವತ್ತು ಇಲ್ಲ, ಇವತ್ತು ಹೋಗಬೇಕು, ಇವತ್ತು ಶನಿವಾರ ಬೇರೆ ಇದೆ ಅಂತ ಹೇಳಿ ಬಂದ್ವಿ. ಆದರೆ ಇಲ್ಲಿ ಡಬ್ಬಲ್ ಧಮಾಕ ಏನಂದರೆ ಇಲ್ಲಿ ಆಂಜನೇಯ ದೇವಸ್ಥಾನವೂ ಕೂಡ ಇದೆ, ಹಾಗೆ ಈಶ್ವರನ ದೇವಸ್ಥಾನವೂ ಕೂಡ ಇದೆ. ಫಸ್ಟ್ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಸಖತ್ತಾಗಿದೆ ದೇವಸ್ಥಾನ. ಇದು ನಾನು ಶಾರ್ಟ್ ವಿಡಿಯೋಕ್ಕೋಸ್ಕರ ಮಾಡ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗಲೇ ಇಲ್ಲ. ಸ್ವಲ್ಪ ಬ್ಯುಸಿ ಮತ್ತು ಒಂಚೂರು ಅದು ಇದು ಕೆಲಸ ಇದ್ವು, ಹಾಗಾಗಿ ನಾನು ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ದಾವಣಗೆರೆ ಹತ್ರ ಇರೋರಾದರೆ ಡೆಫಿನೆಟ್ಲಿ ನೋಡಿರ್ತಾರೆ. ನೋಡದೇ ಇರೋರಿಗೆ ಇದು ತುಂಬಾ ಖುಷಿ ಆಗುತ್ತೆ. ಈ ದೇವಸ್ಥಾನ ನೋಡಿದ್ರೇ ಸಖತ್ತಾಗಿದೆ ನೋಡಲಿಕ್ಕೆ. ಮತ್ತು ಒಳಗಡೆ ಹೋದ ತಕ್ಷಣ ತುಂಬ ಖುಷಿಯಿಂದ ಹೋದ್ವಿ. ಮತ್ತು ಇಲ್ಲಿ ಏನು ಗೊತ್ತಾ, ನಾನು ಇವಾಗ ರಿಟರ್ನ್ ಎದಕ್ಕೆ ಬರ್ತಾಯಿದ್ದೀನಿ ಅಂದರೆ ಗೊತ್ತಿರಲಿಲ್ಲ ನನಗೆ ಈ ಸೈಡು ಅಂದರೆ ವಾಪಸ್ ಬರೋದು ಅಂತ ಹೇಳಿ ಅದೇ ಸೈಡಲ್ಲೇ ಹೋಗಿದ್ವಿ. ಆಮೇಲೆ ರಿಟರ್ನ್ ಬಂದು ಮತ್ತು ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಚೆನ್ನಾಗಿದೆ ದೇವಸ್ಥಾನ, ಮಾತ್ರ ಸೂಪರಾಗಿದೆ. ಶನಿವಾರ ಬರೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಏನಂದರೆ ಶನಿವಾರ ಬೆಳಗ್ಗೆನೇ ಬರಲಿಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕಂದ್ರೆ ಸಂಜೆ ಟೈಮಲ್ಲಿ ಬಂದರೆ ಬೆಟರು. ಸಂಜೆ ಟೈಮಲ್ಲಿ ಜಾಸ್ತಿ ಗಜಿಬಿಜಿ ಇರೋಲ್ಲ, ಸ್ವಲ್ಪ ಸೈಲೆಂಟಾಗಿರುತ್ತೆ. ಆರಾಮಾಗಿ ನೀವು ದೇವಸ್ಥಾನದಲ್ಲಿ ಬಂದು ದರ್ಶನ ಮಾಡ್ಬೋದು. ನಾವೀಗ ಟೈಮ್ ಬಂದುಬಿಟ್ಟು ಒಂದು 4:30 5 ಗಂಟೆ ನಿಯರ್ ಇತ್ತು. ಆ ಟೈಮಲ್ಲಿ ಬಂದ್ವಿ. ತೆಗ್ದಿರ್ತಾರೋ ಇಲ್ಲೋ ಅನ್ನೋ ಡೌಟಲ್ಲೇ ಬಂದ್ವಿ, ಬಟ್ ಓಪನ್ ಇತ್ತು. ಆಯಿತಾ, ಬಂದು ಇಲ್ಲಿ ದೇವಸ್ಥಾನದೊಳಗೆ ನಮಸ್ಕಾರ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ತುಂಬ ಫೇವ್ರೇಟ್. ಇವತ್ತು 2 ಸಲ ನಾವು ದೇವಸ್ಥಾನಕ್ಕೆ ಹೋಗಿದ್ದು, ಆಂಜನೇಯ ದೇವಸ್ಥಾನಕ್ಕೆ. ಒಂದು ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇದು 2ನೇದು ನಾವು ಬಂದಿರೋವಂಥದ್ದು ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ಸಂಜೆ ಟೈಮಲ್ಲಿ ಬಂದು ದರ್ಶನ ಮಾಡ್ತಾಯಿದ್ವಿ. ಇವತ್ತು ಆಂಜನೇಯನ ವಾರ ಬರೀ ಆಂಜನೇಯನೇ ನೋಡ್ತಾ ಇದ್ದೀವಿ. ಸಖತ್ ಖುಷಿಯಾಯಿತು ಫ್ರೆಂಡ್ಸ್. ನಾನು ಇದು ಅಂದರೆ ಮನೆ ಹತ್ರನೇ ಜಾಸ್ತಿ ಹೋಗ್ತಾ ಇದ್ದಿದ್ದಲ್ವ. ನಾನು ಅದನ್ನು ಬಿಟ್ಟು ನಾವು ಹೊರಗಡೆ ಹೋಗಿರೋದಂದರೆ ದಾವಣಗೆರೆಯಲ್ಲಿ ಇನ್ನೂ ಒಂದಿದೆ, ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ. ಸೊ ಅಲ್ಲೂ ಕೂಡ ಹೋಗಿದ್ದೀನಿ. ಮತ್ತು ಬಾತಿ ಆಂಜನೇಯ ಅಂತ ಕರೀತಾರೆ, ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ ದೇವಸ್ಥಾನ, ಅಷ್ಟೇ ಪವರ್ಫುಲ್ ಅದೂ ಕೂಡ. ಅಲ್ಲೂ ಕೂಡ ಹೋಗಿದ್ದೀನಿ. ಮತ್ತು ಇದು ಫಸ್ಟ್ ಟೈಮ್ ಬಂದಿದ್ದೀನಿ ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನ. ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೋಡಿ, ಆಂಜನೇಯ ದರ್ಶನ ಕೂಡ ನಿಮ್ಗೆ ಮಾಡಿಸಿದೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಂಜನೇಯ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಿಮಗೆ ಏನೇನು ಕನಸುಗಳಿದೆಯೋ ಅಥವಾ ಏನೇನು ತೊಂದರೆಗಳಿದೆಯೋ ನಿಮ್ಮ ಮನೇಲಿ, ಸೊ ಎಲ್ಲ ಕೂಡ ಕ್ಲಿಯರ್ ಆಗಲಿ. ನೀವು ಏನೇನು ಅಂದ್ಕೊಂಡಿದ್ರು ಪ್ರತಿಯೊಂದು ಕೂಡ ಆಂಜನೇಯ ನಿಮಗೆ ನೆರವೇರಿಸಲಿ ಅಂತ ಹೇಳಿ ಕೇಳ್ಕೊತೀನಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಹಿಂದೆ ಜನನೂ ಕೂಡ ಇದ್ದರು, ಅವರು ಕೂಡ ದರ್ಶನ ಮಾಡೋದಿತ್ತು. ಹಾಗಾಗಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡೆ. ಅಟ್ಲೀಸ್ಟ್ ಇಷ್ಟಾದರೂ ನಿಮ್ಗೆ ದರ್ಶನ ಮಾಡಿಸೋಣ ಅಂತ ಹೇಳಿ. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಆಂಜನೇಯನ ಮೂರ್ತಿ ಇತ್ತು, ಅದನ್ನು ಕೂಡ ದರ್ಶನ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡೆ. ಆಯಿತಾ, ಶಾರ್ಟ್ ವಿಡಿಯೋಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ಕೊಂಡೆ. ಯಾಕಂದರೆ ಇದು ಆಲ್ಮೋಸ್ಟು ಲಾಂಗ್ ವಿಡಿಯೋ ನೋಡದೇ ಇರೋರು ಶಾರ್ಟ್ ವಿಡಿಯೋದಲ್ಲಾಗಲಿ ದರ್ಶನ ಆಗಲಿ ಅನ್ನೋ ಕಾರಣಕ್ಕೆ ಮಾಡಿಕೊಂಡೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಾವು ಅಂದ್ಕೊಂಡೇ ಇರಲಿಲ್ಲ, ಹೇಳ್ಬೇಕಂದ್ರೆ ಇಲ್ಲಿ ಹೋಗಬೇಕಂತ ಅಂದ್ಕೊಂಡಿರಲಿಲ್ಲ. ಬಟ್ ಆದ್ರೂ ಕೂಡ ಅಲ್ಲಿ ನಿಯರಲ್ಲ ಹೋಗಿದ್ದು, ಹಾಗಾಗಿ ಇಲ್ಲ ಹೋಗಿ ಬರೋಣ, ಇವತ್ತು ಹೆಂಗಿದ್ರು ಶನಿವಾರ ಇದೆಯಲ್ಲ, ಒಂದು ಸಲನೂ ಕೂಡ ನಾವು ನೋಡಿಲ್ಲ, ಮಕ್ಕಳು ಕೂಡ ಜೊತೆಯಲ್ಲಿದ್ದಾರೆ, ಹೋಗಿ ಬಂದ್ರೆ ಆಯ್ತು ಅಂದ್ಬಿಟ್ಟು ನಾವು ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ನಾವು ಈಶ್ವರನ ದೇವಸ್ಥಾನಕ್ಕೆ ಬಂದ್ವಿ. ಈಶ್ವರನಕ್ಕಿಂತ ನನಗೆ ಶಿವನ ನೋಡಿದ ತಕ್ಷಣ ಫಸ್ಟ್ ಬಾಯಲ್ಲಿ ಬರುವಂಥ ಮೊದಲ ಹೆಸರು ಮಲ್ಲಯ್ಯ. ನನಗೆ ಯಾವಾಗಲೂ ಕೂಡ ಶಿವನ ನೋಡಿದ ತಕ್ಷಣ ನಂಗೆ ಮಲ್ಲಯ್ಯ ಅಂತಲೇ ಹೇಳೋದು ನಾನು. ಮಲ್ಲಯ್ಯನೂ ಆತನೇ, ಶಿವನೂ ಆತನೇ. ಬಟ್ ನನಗೆ ಶಿವ ತುಂಬ ಹೆಸರಿದೆ, ಅದು ಯಾವುದು ಬೇಗ ನನ್ನ ಬಾಯಿಗೆ ಬರೋಲ್ಲ. ಮೊದಲು ನನ್ನ ಬಾಯಲ್ಲಿ ಬರೋದು ಈಗಲೂ ಕೂಡ ಮಲ್ಲಯ್ಯ ಅಂತಲೇ ಬರುತ್ತೆ.
ಸೊ ಮಲ್ಲಯ್ಯನ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ತಿಲ್ಲು ಕೂಡ ಕೂತ್ಕೊಂಡ್ವಿ. ಆಪೋಸಿಟಲ್ಲೇ ಇದೆ ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆಯೋ ಅದರ ಆಪೋಸಿಟಲ್ಲೇ ಈ ದೇವಸ್ಥಾನ ಇರೋದು. ಇಲ್ಲೂ ಕೂಡ ಬಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನು ಕೂಡ ಹೋಗಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ಸ್ವಲ್ಪ ಮೇಳ ಎಲ್ಲ ಹಾಕಿದ್ರಲ್ಲ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಮೇಳ ಅಂತ ಹಾಕಿದ್ರು. ದಾವಣಗೆರೆಯಲ್ಲೇ 2 ಕಡೆ ಹಾಕಿದ್ದಾರೆ. ಒಂದು ರೇಣುಕಾ ಮಂದಿರದಲ್ಲಿ ಹಾಕಿದ್ದಾರೆ, ಅಲ್ಲಿ ಅಲಿಸ್ ಲೈನು ಮತ್ತು ಮ್ಯಾಂಗೋ ಮೇಳ ಹಾಕಿದ್ದಾರೆ. ಈ ಕಡೆ ಬಾಪೂಜಿ ಸಮುದಾಯ ಭವನ ಶಾಮನೂರು ಹತ್ತಿರದಲ್ಲಿ ಅಲ್ಲಿ ಕೂಡ ಹಾಕಿದ್ದಾರೆ ಮ್ಯಾಂಗೋ ಮೇಳ ಅಂತ ಹೇಳಿ. ಸೊ ನಾಳೆನೂ ಲಾಸ್ಟ್ ಇದೆ ಅಂತ ಅಂದರು. ಸೊ ನೋಡೋಣ ಹೇಗಿದೆಯೋ ಏನಂತ ಹೇಳ್ಬಿಟ್ಟು ಹೋಗಿದ್ದೆ, ಜಸ್ಟ್ ನೋಡಿದೆ, ಮತ್ತು ನನಗೆ ಏನು ಇಷ್ಟ ಆಯಿತು ಅದನ್ನು ಮಾತ್ರ ನಾನು ಪರ್ಚೇಸ್ ಮಾಡಿಕೊಂಡು ಬಂದೆ. ಏನೇನೆಲ್ಲ ತೊಗೊಂಬಂದೆ, ಮತ್ತು ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಿತ್ತು, ಮತ್ತು ಅದಕ್ಕೆ ಹೋಗ್ಬಿಟ್ಟು ರಿಲಯನ್ಸಲ್ಲಿ ಹೋಗಿದ್ವಿ, ಅಲ್ಲೂ ಕೂಡ ಐಟಮ್ಸ್ನ ತೊಗೊಂಬಂದಿದ್ದೀನಿ. ಏನು ತಂದಿದ್ದೀನಿ ಅಂತೇಳಿ ತೋರಿಸ್ತೀನಿ. ನಾವು ಫಸ್ಟು ಮ್ಯಾಂಗೋ ಮೇಳದಲ್ಲಿ ತೊಗೊಂಬಂದಿದ್ದು ಇದು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಬಂದೆ. ಇದು 1/4 kg ಬರುತ್ತೆ. ನಮ್ಮನೇಲಿ ಜಾಸ್ತಿ ಪುಳಿಯೋಗರೆ ನಾವು ಮಾಡ್ತೀವಿ, ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. 250 ಗ್ರಾಮು ರೇಟ್ ಕರೆಕ್ಟ್ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಇದೊಂದು ತೊಗೊಂಬಂದಿದ್ದೀನಿ. ಆಯಿತಾ, ನೆಕ್ಸ್ಟ್ ಅಲ್ಲೇ ತೊಗೊಂಡಿರೋಂಥದ್ದು ಇದೊಂದು ಹೇರ್ ಕ್ಲಿಪ್ ತೊಗೊಂಡೆ ನಾನು. ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಈ ಥರ ತೊಗೋಬೇಕಂತ ಇತ್ತು, ಬಟ್ ತೊಗೊಂಡಿರಲಿಲ್ಲ, ಇವತ್ತು ತೊಗೊಂಡಿದ್ದೀನಿ. ಇದು ಒಂದು ಆಯಿತಾ. ನೆಕ್ಸ್ಟು ಮಕ್ಕಳು ಇದನ್ನು ನೋಡಿದರು, ಕೈಗೆ ಹಾಕೋದು ವಾಚ್ ಥರ ಇತ್ತು ನೋಡಿ, ಈ ಥರ ಇದೆ ಆಯಿತಾ. ಇದು ಫುಲ್ ನೀಟಾಗಿ ಓಪನ್ ಮಾಡಿದರೆ ಸ್ಕೇಲ್ ಥರ ಕೈಗೆ ಹಾಕ್ಕೊಂಡ್ರೆ ಒಂಥರ ವಾಚ್ ರೀತಿ ಆಗುತ್ತೆ ಆಯಿತಾ. ಈ ಥರ ಫೋಲ್ಡ್ ಆಗುತ್ತೆ, ವಾಚ್ ಥರ ಆಗುತ್ತೆ. ಇದು 2 ತೊಗೊಂಡಿದೆ. ಇದು ಭ್ರಮರಂದು, ಹಾಗೆ ಇದು ಅಜಯ್ದು ಬ್ಲ್ಯಾಕ್ ಕಲರ್. ಸೊ 2 ತೊಗೊಂಡಿದ್ದಾಳೆ. ಅದಾದಮೇಲೆ ಒಂದು ಗ್ಲಾಸ್, ಹೊರಗಡೆ ಹೋದಾಗ ಅಂದರೆ ಇದು ನನಗಲ್ಲ, ಮತ್ತು ನನಗಂತ ಅಂದ್ಕೊಂಡ್ಬಿಟ್ಟಿರ, ನನಗಲ್ಲ, ಇದು ನಮ್ಮ ಮನೆಯವ್ರಿಗೆ ತೊಗೊಂಡ್ರು. ಜಸ್ಟ್ 100 ರೂಪೀಸ್ ಅಷ್ಟೇ. ಇವಾಗ ಗಾಡಿ ಎಲ್ಲ ಓಡಿಸ್ತಿರ್ತಾರಲ್ವ, ಆವಾಗ ಧೂಳೆಲ್ಲ ಬೀಳ್ತಾ ಇರುತ್ತೆ ಕಣ್ಣೊಳಗೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ತೊಗೊಂಡ್ರು. 100 ರೂಪಾಯಿ ಅಂತಂದರು. ಬೇಡ ಅಂತ ಹೇಳ್ತಾ ಇದ್ರು ನಮ್ಮ ಮನೇಲಿ, ಆದರೂ ನೀವು ತೊಗೊಳ್ಳಿ ಅಂದರೆ ಸೇಫ್ಟಿ ಇರುತ್ತೆ ಅಂತಂದೇಳಿ ಇದೊಂದು ತೊಗೊಂಡ್ವಿ. ಇದಿಷ್ಟು ನಾವು ಅಲ್ಲಿ ತೊಗೊಂಡಿದ್ದು ಅಷ್ಟೇ. ಮತ್ತು ಮ್ಯಾಂಗೋ ಮೇಳ ಅಂತೆಲ್ಲ ಹಾಕಿದ್ರಲ್ಲ, ತಿಂಡಿ ಎಲ್ಲ ಇದ್ವು. ಸೊ ಅದರಲ್ಲಂದರೆ ಏನು ಮಿರ್ಚಿ ಆ ಥರ ಬಾಳೆಕಾಯಿ ಬಜ್ಜಿ ಎಲ್ಲ ಮಾಡ್ತಾಯಿದ್ರು, ಅದನ್ನಷ್ಟೇ ತೊಗೊಂಡು ತಿಂದ್ವಿ. ಹೆಂಗಿದೆ ಟೇಸ್ಟ್ ನೋಡೋಣ ಅಂತ, ಅದನ್ನ ಬಿಟ್ಟರೆ ಮತ್ತೇನೂ ಇಲ್ಲ. ಮತ್ತು ಎಲ್ಲ ಕೂಡ ಇದು ಎಲ್ಲ ರೇಟ್ ಎಲ್ಲ ಹೇಳ್ತಾಯಿದ್ರು, ಹಾಗಾಗಿ ನಾನು ಏನು ತೊಗೊಂಡಿಲ್ಲ, ಅಲ್ಲಿ ಇಷ್ಟೇ ತೊಗೊಂಡಿದ್ದು. ಆಮೇಲೆ ಬರ್ತಾ ರಿಲಯನ್ಸಿಗೆ ಹೋಗಿದ್ದೆ ಅಂತಂದಲ್ಲ, ಇದೊಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಡ್ವಿ. ಯುನಿಬಿಕ್ ಅವ್ರದ್ದು ಬಿಸ್ಕೆಟ್ ಪ್ಯಾಕು, ಮಕ್ಳಿಗೆ ಇಷ್ಟ ಆಗುತ್ತೆ, ಮತ್ತು ಯಾವಾಗಲೂ ತಿಂತಾನೆ ಇರ್ತಾರೆ ಬಿಸ್ಕೆಟ್ಸು ಮನೇಲಿ, ಹಾಗಾಗಿ ಇದೊಂದು ತೊಗೊಂಡ್ವಿ. ಆಮೇಲೆ ಇದು ಭ್ರಮರ ಬೇಕು ಅಂತ ಹೇಳ್ಬಿಟ್ಟು ಇದು ಅಮೂಲ್ ಅವ್ರದ್ದು ಒಂದು ಜ್ಯೂಸ್ ತೊಗೊಂಡಿದ್ದಾಳೆ, ಲೀಚಿ ಬರುತ್ತಲ್ಲ ಅದ್ರದ್ದು. ಆಮೇಲೆ ಮನೆಗೆ ಇದೊಂದು ಬೇಕಿತ್ತು, ಇದೊಂದು ತೊಗೊಂಡಿದ್ದೀನಿ ನಾನು. ಆಫರ್ ಇತ್ತು ಆಯಿತಾ. ಇದೇ ಥರದೇ ನಾನು ಯಾವಾಗಲೂ ತೊಗೊಂಡು, ಕಾಂಬೋ ಆಫರ್ ಇರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಇದು ಸ್ನ್ಯಾಕ್ಸು, ಇದರಲ್ಲಿ ಎಲ್ಲ ವೆರೈಟಿ ಸ್ನ್ಯಾಕ್ಸ್ ಸಿಗುತ್ತೆ ಆಯಿತಾ. ಇದು ಒಂದು 5 ಇದೆ ಅನ್ಸುತ್ತೆ, 5 ಪ್ಯಾಕೆಟ್ ಇದೆ ಸ್ನ್ಯಾಕ್ಸು. ಇದು ಒಂದು ತೊಗೊಂಡಿದ್ದಾರೆ. ಆಮೇಲೆ ಮನೆಗೆ ಬೇಕು ಅಂತ ಹೇಳಿ ಇದು ಧೂಪ, ಇದರಲ್ಲಿ ಹೋದಾಗೆಲ್ಲ ಮಿಸ್ ಮಾಡಲ್ಲ, ಇದೊಂದು ತೊಗೊಂಬಂದಿದ್ದೀನಿ. ಧೂಪದ ಕಡ್ಡಿದು. ಒಂದು ನಿಮಿಷ ಅದು ಬೇಕದು, ಆಮೇಲೆ ಚೆಕ್ ಮಾಡೋಕ್ಕೆ ಬೇಕಲ್ಲ. ಆಮೇಲೆ ಇದು ಫೋರ್ಕು, ಈ ಫೋರ್ಕಿಗೋಸ್ಕರ ಕಿತ್ತಾಡ್ತಾನೇ ಇರ್ತಾರೆ ನಮ್ಮ ಮನೆಯಲ್ಲಿ. ನನ್ನ ಮಕ್ಕಳು ಜಾಸ್ತಿ ಕಿತ್ತಾಡ್ತಾರೆ, ನ್ಯೂಡಲ್ಸ್ ತಿನ್ಬೇಕಾದ್ರೆ ಬೇಕು ಅಂತ ಹೇಳಿ, ಹಾಗಾಗಿ ಇದನ್ನು ತೊಗೊಂಡೆ. ಇದು ಚೆನ್ನಾಗಿದೆ ಕ್ವಾಲಿಟಿ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. 4 ಬರುತ್ತೆ ಇದರಲ್ಲಿ, ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಮೂಂಗ್ ದಾಲ್, ಇದೊಂದು ತೊಗೊಂಡಿದ್ದೀನಿ ಮೂಂಗ್ ದಾಲು. ನೆಕ್ಸ್ಟು ಇದು ಅಜಯ್ ಏನಂದರೆ ಸ್ವಲ್ಪ ಸಾಂಬಾರು ಅದೆಲ್ಲ ರೈಸು ಆ ಥರ ತೊಗೊಂಡು ಹೋಗೋದು ಜಾಸ್ತಿ.
ನಾನು ಬೇರೆ ಬಾಕ್ಸಲ್ಲಿ ಹಾಕ್ಕೊಡ್ತಾ ಇದ್ದೆ, ಅದು ಸಾಂಬಾರೆಲ್ಲ ಕಡಿಗೆಲ್ಲ ಹೋಗಿ ಲೀಕ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ಥರದೊಂದು ಬಾಕ್ಸ್ ತೊಗೊಂಡಿದ್ದೀನಿ, ಲೀಕ್ ಆಗಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ ಇದೊಂದು. ಆಮೇಲೆ ಪೆನ್ಸಿಲ್ಲು, ಇದು ಅಂತೂ ಯಾವಾಗಲೂ ಹೋದಾಗೆಲ್ಲ ತೊಗೊಳ್ತೀವಿ. ಪೆನ್ಸಿಲ್ ಒಂದು ತೊಗೊಂಡಿದ್ದೀವಿ. ನೆಕ್ಸ್ಟು ಅದರಲ್ಲಿ ಇವ್ರನ್ನ ಬೇರೆ ಕರ್ಕೊಂಡು ಹೋಗಿದ್ದೆ, ಇವ್ರು ಬಿಡ್ತಾರೆ ಸ್ನ್ಯಾಕ್ಸು ಆಲ್ಮೋಸ್ಟ್ ಇಲ್ಲಿ 1.25% ಸ್ನ್ಯಾಕ್ಸೇ ಇದೆ. ಇದು ಒಂದು ಪಾಪ್ಕಾರ್ನ್ ಮಾಡಲಿಕ್ಕೆ ಇದು ಒಂದು 3 ತೊಗೊಂಡಿದ್ದಾರೆ. ಸೊ ಇಷ್ಟನ್ನ ತೊಗೊಂಡು ಬಂದ ತಕ್ಷಣವೇ ಫಸ್ಟ್ ವಿಡಿಯೋ ಮಾಡಿ ಆಮೇಲೆ ಕೊಡ್ತೀನಿ, ಸುಮ್ಮನೆ ಇರ್ರಿ ಅಂತ ಹೇಳೋದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದಾರೆ. ಇವಾಗ ಇದನ್ನೆಲ್ಲ ಎತ್ತಿಕ್ಬೇಕು. ಎತ್ತಿಡೋದಕ್ಕಿಂತ ಫಸ್ಟ್ ಇವ್ರಿಗೆ ಇದನ್ನೆಲ್ಲ ಕೊಡಬೇಕು, ಆಯಿತಾ. ನೆಕ್ಸ್ಟ್ ಹಾಗೆ ವ್ಲಾಗ್ ಅನ್ನೋದು ಕಂಟಿನ್ಯೂ ಆಗ್ತಾ ಇರುತ್ತೆ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.